ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು LOS ಆಬ್ಲಕಟ್ಟಿ ಮಾತಾಡ್ತಾ ಇರೋದು. ನಾವು ನಿನ್ನೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ವಿ, ಕಬ್ಬರ್ಗಿ ಜಲಪಾತದ ಒಂದು ವಿಡಿಯೋ ಕೂಡ ಮಾಡಿದ್ವಿ ಆಲ್ರೆಡಿ. ಮತ್ತು ಚಂದ್ರಲಿಂಗೇಶ್ವರದ ಒಂದು ದೇವಸ್ಥಾನದ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ವಿ ಆಲ್ರೆಡಿ. ಆ ಒಂದು ವಿಡಿಯೋ ನೀವು ನೋಡಲಿಲ್ಲ ಅಂದರೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಅಲ್ಲಿ ಹೋಗಿ ನೀವು ವಿಡಿಯೋವನ್ನು ನೋಡ್ಬೋದು. ಮತ್ತು ಎಂಡ್ ಸ್ಕ್ರೀನಲ್ಲಿ ಕೂಡ ಆ ಒಂದು ವಿಡಿಯೋ ಲಿಂಕ್ ಇರುತ್ತೆ, ಅಲ್ಲಿ ಹೋಗಿ ಕೂಡ ಆ ವಿಡಿಯೋವನ್ನು ನೀವು ನೋಡ್ಬೋದು. ಇವತ್ತಿನ ಒಂದು ವಿಡಿಯೋದಲ್ಲಿ ಕೊಪ್ಪಳದ ಒಂದು ಐತಿಹಾಸಿಕ ಸ್ಥಳ ಆಗಿರ್ತಕ್ಕಂಥ ಶ್ರೀ ಗವಿಸಿದ್ದೇಶ್ವರ ಮಠದ ಬಗ್ಗೆ ಇವತ್ತಿನ ಒಂದು ವಿಡಿಯೋವನ್ನು ಮಾಡ್ತಾ ಇದ್ವಿ. ಹಾಗೆ ಅಶೋಕನ ಸ್ಥಳ ಆಗಿರ್ತಕ್ಕಂಥ ಈ ಒಂದು ಕೊಪ್ಪಳದ ಮಠದ ಬಗ್ಗೆ ನಾವು ಕೂಡ ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅದರ ಒಂದು ಮಠದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡಲ್ಲ ನಮ್ಮ ಜೊತೆ ಮೃತ್ಯುಂಜಯ ಅಂತೇಳಿ ಒಬ್ಬರು ಸರ್ ಇದ್ದಾರೆ, ಹಾಗೆ ಬಾಲಪ್ಪ ಚಳ್ಯಾರಿ ಅಂತೇಳಿ ಒಬ್ಬರಿದ್ದಾರೆ. ಅವರು ಕೂಡ ಕಂಪ್ಲೀಟ್ ಮಾಹಿತಿಯನ್ನು ಮಠದ ಬಗ್ಗೆ ತಿಳಿಸ್ಕೊಡ್ತಾರೆ. ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ತಪ್ಪದೆ ನಿಮ್ಮ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಮಸ್ಕಾರ. ಮೊನ್ನೆ ನಾವು ಕಬ್ಬರ್ಗಿ ಜಲಪಾತಕ್ಕೆ ಭೇಟಿ ಕೊಟ್ಟಿದ್ದೀವಿ. ನಿನ್ನೆ ಶ್ರೀ ಚಂದ್ರಲಿಂಗೇಶ್ವರ ದೇವಸ್ಥಾನ ನಾವು ನೋಡ್ಕೊಂಡು ಬಂದ್ವಿ. ಇವತ್ತು ನಾವು ನೋಡೋಕೆ ಹೋಗೋಣ ಕಲ್ಯಾಣ ಕರ್ನಾಟಕದ ಸಿದ್ಧಗಂಗಾ ಎನಿಸಿಕೊಂಡು ದಕ್ಷಿಣ ಭಾರತದ ಕುಂಭಮೇಳ ಎಂದು ಪ್ರಸಿದ್ಧಿ ಪಡೆದುಕೊಂಡಿರುವ ಕೊಪ್ಪಳ ಜಿಲ್ಲೆಯ ಶ್ರೀ ಗವಿಸಿದ್ದೇಶ್ವರ ಮಠಕ್ಕೆ ಸ್ವಾಗತ ಸುಸ್ವಾಗತ. ಹಲೋ ಫ್ರೆಂಡ್ಸ್, ನಾವೀಗ ಗವಿಸಿದ್ದೇಶ್ವರ ಮಠಕ್ಕೆ ಹೋಗುವಂಥ ದಾರಿಯ ಒಂದು ಮುಂಭಾಗದಲ್ಲಿದ್ದೇವೆ. ಇಲ್ಲಿಂದ ನಾವು ಮಠಕ್ಕೆ ಒಳಗಡೆ ಹೋಗ್ಬೇಕಾಗತ್ತ. ಬನ್ನಿ ಒಳಗಡೆ ಹೋಗೋಣ. ತುಂಬ ಐತಿಹಾಸಿಕ ಸ್ಥಳ ಆಗಿರ್ತಕ್ಕಂಥ ಗವಿಸಿದ್ದೇಶ್ವರ ಮಠ ಇದು. ತುಂಬ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದು. ಮಾತಾಡಕತ್ತೀನಿ ನಾನು, ನೀವೇನ ಐತಿಹಾಸಿಕ ಸ್ಥಳ ಆಗಿರ್ತಕ್ಕಂಥ ಗವಿಸಿದ್ದೇಶ್ವರ ಮಠ ಸಾಕಷ್ಟು ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡುವಂಥ ಒಂದು ಮಠ ಇದಾಗಿದೆ. ಈ ಒಂದು ಮಠಕ್ಕೆ ನಾವು ಬಂದಿದ್ದೇವೆ. ನೀವು ಕೂಡ ಈ ಒಂದು ಮಠದ ಬಗ್ಗೆ ಸಂಪೂರ್ಣ ಚಿತ್ರವನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ವೀಕ್ಷಣೆ ಮಾಡಿ. ಇದ್ರ ಬಗ್ಗೆ ನಮ್ಮ ಜೊತೆ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಮೃತ್ಯುಂಜಯ ಅಂತೇಳಿ. ಅವರು ಕೂಡ ಈ ಒಂದು ಮಠದ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಏನು ಅನ್ಸುತ್ತೆ ನಿಮಗೆ ಮಠಕ್ಕೆ ಬಂದಿದ್ದೀರಾ? ಭಾಳ ಖುಷಿ ಆಗುತ್ತೆ, ಭಾಳ ಖುಷಿ ಆಗುತ್ತೆ. ಯಾಕಂದ್ರೆ ಇಷ್ಟು ದಿನ ಬರೀ ಬೇರೆಯವರ ಮಾತಿನಲ್ಲೇ ಕೇಳ್ತಿದ್ದೆ ನಾನು. ಇವತ್ತು ಕಣ್ಣಾರ ನೋಡ್ತಾ ಇದ್ದೀನಿ. ಜಸ್ಟ್ ಇನ್ನು ಎಂಟ್ರೆನ್ಸೇ ಇಷ್ಟೊಂದು ಚೆನ್ನಾಗಿದೆ. ಒಳಗಡೆ ಇನ್ನೂ ಆಶ್ಚರ್ಯಕರ ಸಂಗತಿಗಳು, ಭಾಳ ವಿಷಯ ಇರೋ ಸಂಗತಿಗಳು ತಿಳ್ಕೊಳ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ ಏನಾಗುತ್ತೆ. ನೀವೇ ನೋಡ್ತೀರಿ. ಬಾ ಹೌದು ಸರ. ಈ ಮಠಕ್ಕೆ ಒಳಗಡೆಗೆ ಬಂದ ಮೇಲೆ
ಇಲ್ಲಿ ಪಾದರಕ್ಷೆಗಳನ್ನು ಬಿಡಬೇಕಾದ್ರೆ ಅದಕ್ಕೆ ಆದಂಥ ಒಂದು ಸ್ಥಳ ಇದೆ. ನಾವು ಇಲ್ಲಿಂದ ಒಳಗಡೆಗೆ ಹೋದರೆ ಅಲ್ಲಿ ನಮ್ಮ ಪಾದರಕ್ಷೆಗಳನ್ನು ಬಿಟ್ಟು ವಾಪಸ್ ಬರುವುದು. ನೆಕ್ಸ್ಟ್ ಇಲ್ಲಿಂದ ಮೇನ್ ಗೇಟ್ ಇರುತ್ತೆ, ಅಲ್ಲಿಂದ ಹೋಗ್ಬೇಕಾಗತ್ತೆ. ಈಗ ಸದ್ಯಕ್ಕೆ ನಾವು ನಮ್ಮ ಪಾದರಕ್ಷೆಗಳನ್ನು ಇಲ್ಲಿ ಬಿಡಬೇಕಾಗತ್ತೆ ಮುಂಭಾಗದಲ್ಲಿ. ಬನ್ನಿ ಒಳಗಡೆ ಹೋಗೋಣ. ಸರ್ ಬರ್ರಿ ಒಳಗಡೆ ಹೋಗೋಣ, ಇಲ್ಲಿ ಯಾವ ಥರ ಇದೆ ಅಂತೇಳಿ. ಮೇನ್ ನಾವು ಗೇಟಿಂದ ಬಂದ ಮೇಲೆ ಇಲ್ಲಿ ಪಾದರಕ್ಷೆಗಳನ್ನು ಬಿಟ್ಟು ಹೋಗಲೇಬೇಕಾಗತ್ತೆ. ಯಾಕಂದರೆ ಅಲ್ಲಿ ಮೇಲ್ಗಡೆ ಅಲೋ ಇರೋದಿಲ್ಲ ಪಾದರಕ್ಷೆಗಳನ್ನು ಬಿಡೋಕ್ಕೆ. ಅದಕ್ಕಾಗಿ ಇಲ್ಲಿ ಬಂದು ನಮ್ಮ ಒಂದು ಪಾದರಕ್ಷೆಗಳನ್ನು ಇಲ್ಲಿ ಬಿಡಬೇಕಾಗತ್ತೆ. ತುಂಬ ಚೆನ್ನಾಗಿದೆ ಎಲ್ಲ ವಾತಾವರಣ. ಹಲೋ ಫ್ರೆಂಡ್ಸ್, ನಾವೀಗ ಸದ್ಯಕ್ಕೆ ಈ ಗವಿಸಿದ್ದೇಶ್ವರ ಮಠಕ್ಕೆ ಹೋಗುವಂಥ ಮೇನ್ ಗೇಟಿಂದ ಅಲ್ಲಿ ನಮ್ಮ ಪಾದರಕ್ಷೆಗಳನ್ನು ಬಿಟ್ಟು ನೆಕ್ಸ್ಟ್ ಇಲ್ಲಿ ಒಳಗಡೆಗೆ ಹೋಗುವಂಥ ಮೇನ್ ಗೇಟಲ್ಲಿ ಇದ್ದಿದ್ದೀವಿ. ನಾವು ಇಲ್ಲಿಂದ ಮಠಕ್ಕೆ ಒಳಗಡೆಗೆ ಹೋಗ್ಬೇಕಾಗತ್ತೆ. ಬನ್ನಿ ಒಳಗಡೆ ಯಾವ ಥರ ಇದೆ ಅಂತೇಳಿ ವಾತಾವರಣ, ಮತ್ತು ಅಲ್ಲಿ ಯಾವ ಥರ ಒಂದು ಸ್ಥಳಗಳಿದೆ, ಐತಿಹಾಸಿಕ ಸ್ಥಳದ ಬಗ್ಗೆ ಏನೇನು ಮಾಹಿತಿ ಇದೆ ಅದೆಲ್ಲದರ ಬಗ್ಗೆ ತಿಳಿದುಕೊಳ್ಳೋಣ. ಈಗ ನಾವು ಒಳಗಡೆಗೆ ಹೋಗ್ತಾ ಇದ್ದೀವಿ, ಬನ್ನಿ. ಗವಿಸಿದ್ದೇಶ್ವರ ಮಠಕ್ಕೆ ಒಳಗಡೆಗೆ ಬಂದ ಮೇಲೆ ನೀವಿಲ್ಲಿ ಸ್ವಚ್ಛವಾಗಿ ಇರ್ತಕ್ಕಂಥ ಒಂದು ವಾತಾವರಣ ಹೊಂದಿರತಕ್ಕಂಥ ಗಾರ್ಡನ್ ನೋಡ್ಬೋದು. ತುಂಬ ಚೆನ್ನಾಗಿದೆ, ತುಂಬ ಪ್ರಶಾಂತವಾಗಿ ಇರ್ತಕ್ಕಂಥ ಒಂದು ವಾತಾವರಣ. ಇದಾದ ನಂತರ ಮುಂದ್ಗಡೆ ನಾವು ಆ ಕಡೆಗೆ ಹೋಗ್ಬೇಕಾಗತ್ತೆ. ಇದನ್ನ ನೋಡ್ಕೊಂಡ ಮೇಲೆ ಮುಂದ್ಗಡೆ ಹೋಗೋಣ. ಇನ್ನೇನು ಮಳೆ ಸ್ಟಾರ್ಟ್ ಆಗಂಗೈತಿ. ಈಗಂತೂ ಸುತ್ತಾಡಿ ಎಲ್ಲ ತೋರ್ಸಕ್ಕಾಗಲ್ಲ. ಮಳೆ ನಿಲ್ಲೋವರೆಗೂ ಇಲ್ಲಿ ಅನ್ನದಾಸೋಹ ನಡೀತೆ. ಎನಿ ಟೈಮ್ ಅನ್ನದಾಸೋಹ ನಡೆಯುವಂಥ ಸ್ಥಳ. ಸದ್ಯಕ್ಕೆ ಊಟ ಮಾಡ್ಕೊಂಡು ಬಂದ್ಬಿಡೋಣ. ಮಳೆ ನಿಂತ ತಕ್ಷಣ ಸುತ್ತಾಡೋಣ, ಬನ್ನಿ. ಇನ್ನೇನು ಊಟ ಮಾಡ್ಕೊಂಡು ಬಂದ್ವಿ. ಊಟ ಅನ್ನೋದಕ್ಕಿಂತ ಪ್ರಸಾದ. ಅನ್ನದಾಸೋಹಕ್ಕೆ ಯಾವತ್ತೂ ಒಂದು ವಿಶೇಷವಾದ ಹೆಸರಿರುತ್ತೆ. ಈ ಕಡೆ ಹಿಂದ್ಗಡೆ ಒಂದು ದೇವಸ್ಥಾನ ಇದೆ, ಫಸ್ಟ್ ಇದ್ರ ಬಗ್ಗೆ ನೋಡ್ಕೊಂಡು ಬರೋಣ. ದಾಸೋಹ ಕಟ್ಟಡ ಹಿಂದೆನೇ ಒಂದು ದೇವಸ್ಥಾನ ಬರುತ್ತೆ. ಈ ದೇವಸ್ಥಾನದ ವಿಶೇಷತೆ ಏನಿಲ್ಲ, ಸುತ್ತ ಒಂದು ಹೊಂಡ, ಕೆರೆ. ಆ ಕೆರೆ ಮಧ್ಯಭಾಗದಲ್ಲಿ ಈ ದೇವಸ್ಥಾನ. ಇಲ್ಲಿ ನೋಡಿ, ಕೆರೆ ಆಲ್ಮೋಸ್ಟ್ ಸ್ವಚ್ಛವಾಗಿಯೇ ಇದೆ. ಈ ಬಾತುಕೋಳಿಗಳನ್ನ ನೋಡ್ಬೋದು. ಇನ್ನೂ ಬನ್ನಿ, ಇಲ್ಲೊಂದು ಮಧ್ಯದಲ್ಲಿ ಒಂದು ವಸ್ತು ಕಾಣ್ತಿದೆಯಲ್ಲ, ಇದು ಕಾರಂಜಿ. ಮಧ್ಯದಿಂದ ನೀರು ಕಾರಂಜಿ ರೂಪದಲ್ಲಿ ಚಿಮ್ತಾ ಇದ್ರೆ ಅದ್ರ ಸುತ್ತಮುತ್ತ ಲೈಟಿಂಗ್ಸ್ ಇರ್ತವೆ. ಅಲ್ಲಿಂದ ರಾತ್ರಿ ಒಂದು 7ರಿಂದ ಅಥವಾ 8 ಗಂಟೆವರೆಗೂ ಆ ಲೈಟ್ಸ್ ನಾವು ಚೆನ್ನಾಗಿ ನೋಡ್ಬೋದು. ಅದನ್ನ ಮನಮೋಹಕವಾಗಿರುತ್ತೆ ದೃಶ್ಯ. ಬನ್ನಿ, ಇನ್ನೂ ಮೇಲ್ ನೋಡೋದು ಭಾಳ ಇದೆ, ಹೋಗೋಣ.